ನೀವ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೇಳಿ, ಒಂದು ತೆಂಗಿನಕಾಯಿ ಬೆಲೆ 2 ಲಕ್ಷ. ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1, ಎಲ್ಲೆಲ್ಲೂ ಸಿಗಲ್ಲ. ಇಲ್ಲಿ ಒಂದು ಯಾವ್ದೋ ಕವರ್ ಬಿದ್ದಿದೆ ನೋಡಿ, ಯಾರೋ ತಿಂದು ಬೀಸಾಕಿರೋ ಕವರ್ ಸಮೇತ ನಮ್ ಮನೇಲಿ ಬಿದ್ದ ಮೇಲೆ ಅದು ಲಕ್ಷಗಟ್ಲೆನೆ ಬೆಲೆ ಬಾಳೋದು. ನಮ್ ಮನೇಲಿ ಏನ್ ಬಳಸ್ತಾ ಇದೀವಿ ಎಲ್ಲ ನಂಬರ್ 1 ಪ್ರಾಡಕ್ಟ್. ನೀವು ಕೂಡ ಹೆಮ್ಮೆ ಪಡ್ತೀರಾ. ನೀವ್ ಎಂತ ವ್ಯಕ್ತಿನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದ್ರೆ ವರ್ಲ್ಡ್ ಅಲ್ಲೇ ನಂಬರ್ 1 ಪ್ರಾಡಕ್ಟ್ ಬಳಸೋರ್ನ ಇಂಟ್ರೋ ಮಾಡ್ತಾ ಇದ್ರ. ಸರ್ ನಮ್ ಮನೇಲಿ ಕರೆಂಟ್ ಈ ರೂಮ್ ಸುಮ್ನೆ ವೇಸ್ಟ್ ಆಗಿದೆ ಅಂದ್ರೂ ಕೂಡ ಯಾವಾಗ್ಲೂ 24x7 ಯಾವಾಗ್ಲೂ ಕರೆಂಟ್ ಇದ್ದೇ ಇರುತ್ತೆ. ನಮ್ ಮನೆ ಕರೆಂಟ್ ಬಿಲ್ 3 ಲಕ್ಷ ಬರುತ್ತೆ ತಿಂಗಳಿಗೆ, 3 ಲಕ್ಷ. ಸರ್ ಏನ್ ಸರ್ ಚೀಲ ತುಂಬಿಟ್ಟಿರಿ? ಇವು ಅಡಿಕೆ. ಇವು ನಾವು ಸಾವಿರಾರು ಎಕರೆಯಲ್ಲಿ ಅಡಿಕೆನ ಬೆಳಿತೀವಿ. ನಾವು ಬೆಳೆಯಲ್ಲ, ಒಂದು ನೋಡ್ಕೊಳ್ಳೋರು ಬೇರೆ ಇದಾರೆ. ಅವರೆಲ್ಲ ಒಟ್ಟು ನಮ್ದು ತೋಟ ಇದೆ, ತೋಟನ ನೋಡ್ಕೊಳ್ಳೋರು ಆಳು ಗೀಳು ಎಲ್ಲ ಇದ್ದಾರೆ. ಒಂದು ಸಾವಿರಾರು ಎಕರೆ ಐತೆ. ಇಲ್ಲಿ ಸ್ಯಾಂಪಲಿಗೆ ಇಟ್ಟಿದ್ದೀವಿ. ಇಲ್ಲಿ ನೋಡಿ ತಗೊಂಡ್ ಹೋಗ್ತಾರೆ. ನಮ್ ಕಡೆ ಬಂದು ಏನೇನಿದೆ ಎಲ್ಲ ನೋಡಿ ತಗೊಂಡ್ ಹೋಗ್ತಾರೆ. ಇವು ಎಲ್ಲೂ ಸಿಗಲ್ಲ, ವರ್ಲ್ಡ್ ಅಲ್ಲೇ ಎಲ್ಲೂ ಸಿಗಲ್ಲ. ಈ ಅಡಿಕೆ ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹುಡ್ಕಿ ಹೋಗ್ರಿ, ವರ್ಲ್ಡ್ ಅಲ್ಲೇ ಎಲ್ಲೆಲ್ಲೂ ಸಿಗಲ್ಲ. ಇದನ್ನ ಬೇಕಾದ್ರೆ ತೋರಿಸ್ತೀನಿ, ಒಂದ್ ಸ್ಯಾಂಪಲ್ ತಗೋ ಹೋಗ್ರಿ. ವರ್ಲ್ಡ್ ಅಲ್ಲೇ ಎಲ್ಲೆಲ್ಲೂ ಸಿಗಲ್ಲ ಈ ಅಡಿಕೆ. ನೋಡ್ಬೋದು ನೀವು, ವರ್ಲ್ಡ್ ಅಲ್ಲೇ ಎಲ್ಲೆಲ್ಲೂ ಸಿಗಲ್ಲ. ನೋಡಿ ಈ ತರ ಅಡಿಕೆ ಇದೆ. ಇದ್ರ ಹೆಸರು ಕರ್ಬೂಜ ಅಂತ. ಇದು ಅಡಿಕೆ ಹೆಸರು ಕರ್ಬೂಜ ಅಂತ ಅಡಿಕೆ ಹೆಸರು. ಈ ಅಡಿಕೆ ಎಲ್ಲೆಲ್ಲೂ ಸಿಗಲ್ಲ ನಿಮ್ಗೆ. ಇದನ್ನ ಬೇಕಾದ್ರೆ ಫೋಟೋ ತಕ್ಕ ಹೋಗಿರಿ, ಇಡೀ ವರ್ಲ್ಡ್ ಅಲ್ಲೇ ಎಲ್ಲೂ ಸಿಗಲ್ಲ. ಇದ್ರ ರೇಟು 1 kgಗೆ 30 ಲಕ್ಷ. ಸರ್ ಇದ್ ನೋಡಿ ಸಿಪ್ಪೆ ಎಷ್ಟು ದಪ್ಪ ಐತಿ ಅಂದ್ರೆ, ಒಂದೊಂದ್ ಸಿಪ್ಪೆ ತಳ್ಳಿಗೂ ಇರುತ್ತೆ, ಒಂದೊಂದ್ ಸಿಪ್ಪೆ ದಪ್ಪನೇ ಇರುತ್ತೆ. ಈ ಅಡಿಕೆ ಅಂದ್ರೆ ನಿಮ್ಗೆ ಎಲ್ಲೆಲ್ಲೂ ನೋಡಕ್ ಸಿಗದೇ ಇಲ್ಲ. ಅಂದ್ರೆ ಇದು ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಇದು ಕರ್ಬೂಜ ಅಂತ ಇದ್ರ ಹೆಸರು. ಅಡಿಕೆ 1 kg ಎಷ್ಟು ಹೇಳಿದ್ರಲ್ಲ? 30 ಲಕ್ಷ. ಇದು 1 kgಗೆ 30 ಲಕ್ಷ. ಎಲ್ಲೆಲ್ಲೂ ಸಿಗಲ್ಲ ಇದು. ನಮ್ ಕಡೆ ಬಿಟ್ರೆ ಮತ್ತೆಲ್ಲೆಲ್ಲೂ ಸಿಗಲ್ಲ. ಅಂದ್ರೆ ಒಳ್ಳೆ ರೇರು, ಎಲ್ಲೆಲ್ಲೂ ಸಿಗೋದಲ್ಲ ಇದು. ಒಂದೇ ಒಂದು. ಇದನ್ನ ಬೇಕಾದ್ರೆ ಫೋಟೋ ಹೊಡೆದ್ ತಗೋಗ್ರಿ. ಇದು ನಮ್ ಕಡೆನೂ ಹೋಗ್ತಾ ಇಲ್ಲ, ಯಾಕಂದ್ರೆ 30 ಲಕ್ಷ ಕೊಟ್ಟು ತಗೋಣಂತವ್ರು ಇನ್ನು ಯಾರು ಬಂದಿಲ್ಲ. ಪಬ್ಲಿಸಿಟಿ ಮಾಡಿವಿ, ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿವಿ, ಆಡ್ಸು. ಮುಂದೆ ಯಾರ ಬಂದ್ರೆ ಪಕ್ಕ ಕೊಡ್ತೀವಿ. ಇಲ್ಲಿ ತುಂಬಾ ಇದ್ವು, ಈ ರೂಮ್ ತುಂಬಾ ಇದ್ವು ಇವೆಲ್ಲ ಅಡಿಕೆ. ಈ ರೂಮ್ ತುಂಬಾ ಚೀಲ ಕಟ್ಟಿ ಇಟ್ಟಿದ್ವಿ. ಇವೆಲ್ಲ ಖಾಲಿಯಾಗಿದ್ದಾವೆ. ಇನ್ನೊಂದು 6 ಚೀಲ ಉಳಿದಿದ್ದಾವ ಅಷ್ಟೇ. ಅಷ್ಟ್ ಬಿಟ್ರೆ ಎಲ್ಲ ಖಾಲಿಯಾಗಿದ್ದಾವೆ. ಇದನ್ನ ನಮ್ಗ್ ಕಟ್ಟಕ್ಕೂ ಬರಲ್ಲ. ಇದನ್ನ ಆಕ್ಚುಲಿ ಚೀಲ ಕಟ್ಟೋದ್ ಸಮೇತ ನಮ್ಗೆ ಗೊತ್ತಿಲ್ಲ. ನಮ್ಮ ಆಳುಗಳು ನೋಡ್ಕೊಂತಾರೆ. ನೀವು ಕಟ್ಬೇಡಿ ಸರ್, ನೀವು ಕಟ್ಬೇಡ್ರಿ, ಅವ್ರು ಕಟ್ತಾರೆ. ಇನ್ನೊಂದ್ ವಿಷಯ ಅಂದ್ರೆ ಇದು ಹಾಳಾಗಿ ಬಿದ್ದಿರೋ ಮರದ ಪೀಸ್ ಏನಿದೆ ಹಾಳಾಗಿ ಬಿದ್ದಿರೋದು. ಇದನ್ನು ಕೂಡ ನಾವು ಬಿಸಾಕಿಲ್ಲ. ಅವು ಸಾಮಾನ್ಯ ವಸ್ತುಗಳಲ್ಲ. ಇದ್ರ ಒಂದೊಂದು ಬೆಲೆ, ಇದ್ರ ಬೆಲೆ ಎಷ್ಟು ಅಂದ್ರೆ 10 ಲಕ್ಷದ ಮೇಲೆ ಇದೆ. ಇದ್ರ ಬೆಲೆ ಬರೀ ಒಂದಕ್ಕೆ 10 ಲಕ್ಷದ ಮೇಲೆ. ಪ್ರತಿಯೊಂದು ನೀವು ಬೇಕಾದ್ರೆ ಐಟಮ್ ಏನಾರು ತಗೋಗ್ರಿ, ಬರೀ ನಮ್ದೊಂದು ಫೋಟೋ ಹೊಡೆದು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸಾಕು. ಡಾಕ್ ಕೋತೀಶ್ ಅವರ ಒಂದು ಈ ಪ್ರಾಡಕ್ಟ್ ಅಂತ ಕೊಟ್ರೆ ಅದನ್ನ ತಗೋಣಕ್ಕೆ ಲಕ್ಷಗಟ್ಲೆ ಸುರಿತಾರೆ. ಯಾಕಂದ್ರೆ ನಮ್ಮ ಮನೆಯಿಂದ ಹೋಗ್ತಾ ಇದೆ ಅಂತ ಅದು. ನಮ್ಮ ಮನೆಯಲ್ಲಿರೋ ಪ್ರಾಡಕ್ಟ್ ಎಲ್ಲ ಲಕ್ಷ ಬೆಲೆ ಬಾಳವೆ. ಯಾವೊಂದಾದ್ರೂ ಸೈ, ಈ ದಾರನಾಗ್ಲಿ, ಈ ಹಗ್ಗ ಆಗಿರ್ಲಿ, ಈ ತಗಡಾಗಿರ್ಲಿ, ಎಲ್ಲ ಕೂಡ ಲಕ್ಷಗಟ್ಲೆ ಬೆಲೆ ಬಾಳವೆ. ಅದು ಸೋಲಾರ್ ಅಂತ, ಅದು ಯೂಸ್ ಆಗ್ತಾ ಇದೆ. ಅದನ್ನ ನಾವು ಯಾರು ಕೇಳಿದ್ರು ಕೊಡಲ್ಲ ನಾವು, ಯಾಕಂದ್ರೆ ನಮ್ ಮನೆಗ್ ಬೇಕು ಅದು. ಅದಕ್ಕಾಗಿ ಕರೆಂಟ್ ಹೋದಾಗ ಯೂಸ್ ಆಗುತ್ತೆ ಅದು. ಇವು ಪೈಪ್ ಆಗಿರ್ಬೋದು ಎಲ್ಲ ಕೂಡ ಲಕ್ಷಗಟ್ಲೆನೆ ಹೋಗೋದು. ಯಾವ 1000 ಗಿವ್ರ ಯಾವೂ ಇಲ್ಲ. ಇವು ಚೀಲ ಸಮೇತ, ಚೀಲ ಒಂದೊಂದಕ್ಕೆ 1 ಲಕ್ಷ ಇದೆ, ಅಷ್ಟಿದ್ದಾವೆ. ಇನ್ನು ನಾನು ಯೂಸ್ ಮಾಡಿ ಬಿಟ್ಟಾಕಿರೋ 100 ವರ್ಷದ ಹಳೆ ಬ್ಯಾಕ್ ಪೋಚ್ ಇದು. ಈ ಬ್ಯಾಕ್ ಪೋಚೆ ಒಂದು 2.5 - 3 ಲಕ್ಷ ಹೋಗುತ್ತೆ ಈ ಬ್ಯಾಕ್ ಪೋಚೆ. ಅಷ್ಟು ಡಿಮ್ಯಾಂಡ್ ಇದೆ ಇದಕ್ಕೆ. ಬರೀ ಒಂದು ಫೋಟೋ ಹೊಡೆದು 2 ಸೈಕಿದ್ರೆ ಸೈ, ಡಾಕ್ ಕೋತೀಶ್ ಅವರ ಒಂದು ಫೋನ್ ಬ್ಯಾಕ್ ಕವರ್ ಅಂತ ಹಾಕಿದ್ರೆ ಸೈ, ಲಕ್ಷಗಟ್ಲೆ ಹೋಗುತ್ತೆ. ಇನ್ನು ನಿಮ್ಗೆ ಈ ರೂಮ್ ತೋರಿಸ್ತಾ ಇದ್ದೀನಿ, ಬನ್ನಿ ತೋರಿಸ್ತಾ ಇದ್ದೀನಿ.
ಸರ್ ಇಲ್ಲಿ ನೋಡ್ಬೋದು ಇವೆಲ್ಲ ಲಕ್ಷಗಟ್ಲೆ ಬೆಲೆ ಬಾಳೋ ಐಟಮ್ಗಳು. ಹಾ ನಾವಿಲ್ಲ ಅಂದ್ರೂ ಕೂಡ ನಾವಿಲ್ಲ ಅಂದ್ರೂ ನಮ್ಮ ಮಕ್ಳು ಸಮೇತ ಇವ್ ಮಾರಿದ್ರು ಲಕ್ಷಗಟ್ಲೆನೆ ಹೋಗೋದು. ಹಾ ಹಾ ಯಾಕಂದ್ರೆ ನಾವಿಲ್ಲಿ ವರ್ಲ್ಡ್ ಅಲ್ಲೇ ನಂಬರ್ 1 ಇರುವಂತ ಪ್ರಾಡಕ್ಟ್ ನ ನಾವಿಲ್ಲಿ ತಂದ್ ಹಾಕೋದು. ಈ ತಗಡಿಂದ ಹಿಡಿದು ಇದ್ ಯಾವ ಕಂಪ್ನಿ ಹೇಳಿ? ಗೊತ್ತಿಲ್ಲಪ್ಪ. ಕರ್ಬೋಟ ಅಂತ ಒಂದು ಕಂಪ್ನಿ ಇದೆ. ನಂಬರ್ 1 ವರ್ಲ್ಡ್ ಅಲ್ಲೇ ನಂಬರ್ 1 ತಗಡಿನ ಕಂಪ್ನಿ. ಆ ಕಂಪ್ನಿಯನ್ನ ನಾವು ತಂದು ಹಾಕ್ಸೋದು. ನಾವ್ ಏನ್ ಐಟಮ್ ಹಾಕ್ತಿವಿ ಅದು ನಂಬರ್ 1 ವರ್ಲ್ಡ್ಗೆ ನಂಬರ್ 1 ಆಗಿರುತ್ತೆ. ಈ ತೆಂಗಿನಕಾಯಿ ಸೈಜ್ ನೋಡಿ ಎಷ್ಟಿದೆ, ಬಾಲ್ ಕಂಡಂಗ್ ಕಾಣ್ತಾ ಇದೆ. ನಿಮ್ ಮನೇಲಿ ಈ ರೀತಿ ಬರುತ್ತಾ ತೆಂಗಿನಕಾಯಿ? ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ತೆಂಗಿನಕಾಯಿ ಇದು. ಇದ್ರ ಹೆಸರು ಬುಕಾಡೆ ಅಂತ. ಇದ್ರ ಹೆಸರು ಬುಕಾಡೆ ಅಂತ ಒಂದು ನಂಬರ್ 1 ತೆಂಗಿನಕಾಯಿ. ಇದ್ರಲ್ಲೇ ನಂಬರ್ 1 ಇದು. 2 ವರ್ಷ ಇದಕ್ಕೆ. ಇದನ್ನ ಅಂದ್ರೆ ಯಾರು ನಾರ್ಮಲ್ ಪೇಪರ್ ಯಾರು ತಗೋಣದೇ ಇಲ್ಲ. ಸೆಲೆಬ್ರಿಟಿಗಳು ಮಾತ್ರ ಈ ಇದನ್ನ ಬಳಸೋದು. ಬಿಟ್ರೆ ಯಾರು ತಗೋಣಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರ್ಬೇಕಲ್ಲ ನಾರ್ಮಲ್ ಪೀಪಲ್ ಹತ್ರ. ಈ ತೆಂಗಿನಕಾಯಿ ಏನಿದಾವೆ ಈಗ ಇಷ್ಟು ಕಾಣ್ತಾ ಇದಾವೆ. ಇದೇ ಒಂದು 3-4 ತಿಂಗಳಿಂದ ಈ ತೆಂಗಿನಕಾಯಿ ಇಲ್ಲಿ ಇದೇನು ರೂಮ್ ಇದೆ ಇಡೀ ತೆಂಗಿನಕಾಯಿ ಇಡಕ್ಕೆ ಸಮಾಗಿತ್ತು. ಅಲ್ಲೆಲ್ಲ ಇಲ್ಲ, ಇಡೀ ರೂಮ್ ತಂಗ ಇಲ್ಲಿ ಒಂದ್ ತಗಡಿತ್ತು, ಅದನ್ನು ಯಾರೇ ಎತ್ಕೋಗಾರೆ. ಇಡೀ ರೂಮ್ ತಂಗ ಈ ತೆಂಗಿನಕಾಯೇ ತುಂಬಿದ್ದು. ಅಂದ್ರೆ ಅಷ್ಟು ತೆಂಗಿನಕಾಯಿ ಇದ್ದು. ಈಗ ನೋಡಿ ಇಷ್ಟೇ ಕಾಣ್ತಾ ಇದೆ. ಈಗ ಒಂದು 10 ಪೀಸ್ ಕಾಣ್ತಾ ಇದಾವೆ. ಅದು ಬಿಟ್ರೆ ಎಲ್ಲಾ ಸೇಲ್ ಆಗಿದ್ದಾವೆ. ಎಲ್ಲ ಪ್ರತಿ ಒಂದು ತೆಂಗಿನಕಾಯಿಗೆ ಬರೀ 2 ಲಕ್ಷ. ಸಾವಿರಾರು ತೆಂಗಿನಕಾಯಿ ಇದ್ವು ಇಲ್ಲಿ, ಎಲ್ಲ ಕೂಡ ಸೇಲ್ ಆಗಿದ್ದಾವೆ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೀವು ಇಂಟ್ರೋ ಮಾಡಿ ಮುಗಿಸೋ ಹೋಗ್ತಿರ್ಲ. ಹೋಗಬೇಕಿದ್ರೆ ನಮ್ಮ ಡಾಕ್ ಓತೀಶ್ ಅವರ ಒಂದು ತೆಂಗಿನಕಾಯಿ ರೇಟ್ ಎಷ್ಟು ಅಂತ ಬೇಕಾದ್ರೆ ಯಾವ್ದೇ ಒಂದು ಮನೆಯಲ್ಲಿ ಆಗ್ಲಿ ಯಾವ್ದೇ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಾಗ್ಲಿ ಎಲ್ಲರೂ ನೀವು ಕುಂತಲ್ಲಿ ಕೇಳಿ ಅವ್ರು ಹೇಳ್ತಾರೆ 2 ಲಕ್ಷ ಅಂತ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೇಳಿ. ಒಂದು ತೆಂಗಿನಕಾಯಿ ಬೆಲೆ 2 ಲಕ್ಷ. ಎಲ್ಲೆಲ್ಲೂ ಸಿಗಲ್ಲ. ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಎಲ್ಲೆಲ್ಲೂ ಸಿಗಲ್ಲ ಯಾವ್ದೇ ಪ್ರಾಡಕ್ಟ್ ಆಗಿ. ಇಲ್ಲಿ ಒಂದು ಯಾವ್ದೋ ಕವರ್ ಬಿದ್ದಿದೆ ನೋಡಿ, ಯಾರೋ ತಿಂದು ಬೀಸಾಕಿರೋ ಕವರ್ ಸಮೇತ ನಮ್ ಮನೇಲಿ ಬಿದ್ದ ಮೇಲೆ ಅದು ಲಕ್ಷಗಟ್ಲೆನೆ ಬೆಲೆ ಬಾಳೋದು. ಇದು ನಮ್ಮ ಮನೇಲಿ ಬಿದ್ದಂತ ಪ್ರಾಡಕ್ಟ್ ಯಾರೋ ತಿಂದು ಎಲ್ಲಿ ಕೆಲ್ಸ ಮಾಡೋ ಆಳುಗಳು ತಿಂದು ಬಿಸಾಕಿರೋ ಪ್ರಾಡಕ್ಟ್ ನಮ್ ಮನೇಲಿ ಒಟ್ಟು ಏನೋ ಒಂದ್ ಬಿದ್ರು ಅದು ಲಕ್ಷ ಬೆಲೆ ಮಾಡೋದು. ಇದು 1 ಲಕ್ಷನೇ ಇದಕ್ಕೆ. ಬರೀ ಒಂದು ಕವರ್ನ ನಾನು ಏನಾದ್ರು ಫೋಟೋ ಹೊಡೆದು 2,000ಗೆ ಟಿವಿ ಚಾನಲ್ ಅವ್ರಿಗೆ ಕೊಟ್ರೆ ಇದು ಲಕ್ಷನೇ ಹೋಗೋದು. ಇದು ಸಣ್ಣ ಕವರಿಗೆ 2 ಲಕ್ಷ. ಸಣ್ಣ ಕವರ್ ನಮ್ ಮನೇಲಿ ಬಿದ್ಮೇಲೆ ಅದು ಲಕ್ಷನೇ ಬೆಲೆ ಮಾಡ್ಬೇಕು. ಅದಕ್ಕಂತೂ ಕಮ್ಮಿ ಬೆಲೆ ಬಾಳೋದಿಲ್ಲ. ಯಾವ್ದೇ ಒಂದ್ ಕವರ್ ಆಗಿರ್ಲಿ, ಈ ಬಲ್ಪ್ ಆಗಿರ್ಬೋದು. ಇಲ್ಲೊಂದು ಸ್ವಿಚ್ ಹಾಕಲ್ರಿ, ಇದು ತೋರಿಸ್ತಾ ಇದ್ದೀನಿ. ಇದು ಮಳೆ ನೀವೇನು ಮನೇಲಿ ಬಳಸ್ತಾ ಇದ್ದೀರ ನಾರ್ಮಲ್ ಮಳೆ ಅಲ್ವಾ. ಇದೊಂದಿಟ್ಟು ಬೆಂಡ್ ಆಗಿದೆ ನೋಡಿ ಈ ರೀತಿ. ಇದು ನಂಬರ್ 1. ನಮ್ ಮನೇಲಿ ಏನ್ ಬಳಸ್ತಾ ಇದೀವಿ ಎಲ್ಲ ನಂಬರ್ 1 ಪ್ರಾಡಕ್ಟ್. ಇದು ನಂಬರ್ 1 ವರ್ಲ್ಡ್ ಅಲ್ಲೇ ಎಲ್ಲೂ ಸಿಗಲ್ಲ. ಇದ್ರ ಮಳೆ ಹೆಸರು ಬ್ರ್ಯಾಂಡ್ ಇದೆ. ಏನು ಬ್ರ್ಯಾಂಡ್ ಅಂದ್ರೆ ಇದು ಕೋಳಿಜಾ ಅಂತ ಇದ್ರ ಹೆಸರು. ಕೋಳಿಜಾ ಅಂತ ಒಂದು ಕಂಪನಿ ಹೆಸರು. ಆ ಕಂಪನಿ ನಂಬರ್ 1 ಮಳೆ ಕಂಪನಿ. ಈ ಮಳೆ ಬೆಲೆ ಎಷ್ಟಿರ್ಬೋದು ಹೇಳಿ? ಬರೀ ಒಂದೇ ಬೆಲೆ 1 ಲಕ್ಷ. ಇದಕ್ಕೆ ಪ್ರತಿ 1 ಲಕ್ಷದ ಮೇಲೆ ನಮ್ಮ ಮನೆಯಲ್ಲಿ ಯಾವ್ದೇ ಆಗಿರ್ಲಿ. ಈ ದಾರ ಏನ್ ಕಾಣ್ತಾ ಇದೆ ಅದು ಕೂಡ ಲಕ್ಷ ಬೆಲೆ ಬಾಳದೆ. ಕೂಡ ಹೆಮ್ಮೆ ಪಡ್ತೀರಾ. ನೀವು ಎಂತ ವ್ಯಕ್ತಿನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದ್ರೆ ವರ್ಲ್ಡ್ ಅಲ್ಲೇ ನಂಬರ್ 1 ಪ್ರಾಡಕ್ಟ್ ಬಳಸೋರ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಈ ಬಟ್ಟೆ ಏನ್ ಕಾಣ್ತಾ ಇದೆ, ಬಟ್ಟೆ ಬಗ್ಗೆ ಎಲ್ಲ ನಾನು ಹೋದ ವಿಡಿಯೋದಲ್ಲಿ ನಿಮ್ಗೆ ಇಂಟ್ರೋದಲ್ಲಿ ಹೇಳಿದ್ದೀನಿ. ಈಗ ಇತ್ಲಾ ಬರ್ರಿ, ಇದೊಂದು ಇದ್ರ ಬಗ್ಗೆನೇ ಹೇಳಿದ್ದೀನಿ. ಇದು ನಂಬರ್ 1 ಗುರುಮುತ್ಯ ಕಂಪ್ನಿ. ಇದು ಸರ್ ಇಲ್ಲಿ ಗುರುಮುತ್ಯ ಕಂಪ್ನಿ. ಎಲ್ಲಿ ಬೇಕಾದ್ರೂ ನೀವ್ ಯಾವ್ದ್ರಲ್ಲಾದ್ರೂ ಸರ್ಚ್ ಮಾಡ್ಕೊಳ್ಳಿ, ಯಾವ ವೆಬ್ಸೈಟ್ ಅಲ್ಲಾದ್ರೂ ಸರ್ಚ್ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಕೇಳಿ. ಇದು ಗುರುಮುತ್ಯ ಕಂಪ್ನಿದು ಕ್ಯಾನು. ಇದ್ರ ಬೆಲೆ 30 ಲಕ್ಷ. ಕಮ್ಮಿ ಅಂತ ಯಾರ್ಯಾರು ಕೊಡಲ್ಲ. ಗುರುಮುತ್ಯ ನಾವೇ ನಂಬರ್ 1. ಯಾರ್ಯಾರು ಒಂದೇ ಒಂದು ಪ್ರಾಡಕ್ಟ್ ನ ಇಡೀ ವರ್ಲ್ಡ್ ಅಲ್ಲಿ ನಾವು ಮಾತ್ರ ತಗೊಂಡಿರೋದು. ಬಟನ್ಸ್ ಏನ್ ಕಾಣ್ತಾ ಇದಾವೆ ಇವಕ್ಕೂ ಬರೀ 5 ಲಕ್ಷ. ಇದಕ್ಕೆ ಈ ಬಟನ್ ನಂಬರ್ 1 ಕಂಪ್ನಿ ಇದು. ನಾವು ವರ್ಲ್ಡ್ ಅಲ್ಲೇ ನಂಬರ್ 1 ಕಂಪ್ನಿ. ನಮ್ ದೇಶದಲ್ಲ, ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಯಾವ್ದು ಕಂಪ್ನಿ ಇರುತ್ತೆ
ಅದನ್ನ ಮಾತ್ರ ನಮ್ ಮನೆಯಲ್ಲಿ ಬಳಸೋದು. ಹಾ ಸರ್. ಅದ್ ಬಿಟ್ಟು ಮತ್ಯಾವ್ದು ನಾವು ಬಳಸೋದೇ ಇಲ್ಲ. ಇವು ಲೋಕಲ್ ಕಂಪ್ನಿ ಅವೆಲ್ಲ ನಾವು ಯೂಸ್ ಮಾಡೋದೇ ಇಲ್ಲ. ಇವೆಲ್ಲ ಕಂಪ್ನಿ ವರ್ಲ್ಡ್ ಅಲ್ಲೇ ನಂಬರ್ 1 ಕಂಪ್ನಿ. ಹೀಗೆ ಈಗೇನೋ ಹಳೇವಾಗಿದೆ ಇವು. ನಮ್ಮ ಅಜ್ಜರು ಬಳಸಿ ಬಿಟ್ಟಂತ ಕಂಪ್ನಿಗಳು ಇವೆಲ್ಲ ಇದ್ರ ನಂಬರ್ 1 ಕಂಪ್ನಿ ಇದು. ಇದ್ರ ಹೆಸರು ರುದಿಕಾ ಅಂತ ಇದೆ. ಅದು ನಂಬರ್ 1 ವರ್ಲ್ಡ್ ಅಲ್ಲೇ ನಂಬರ್ 1 ಕಂಪ್ನಿ. ಈ ಏಣಿ ಆಗಿರ್ಬೋದು, ಏಣಿನೂ ಕೂಡ ನಂಬರ್ 1 ಕಂಪ್ನಿ. ಸರ್ ನಮ್ಮ ಮನೇಲಿ ಕರೆಂಟ್ ಈ ರೂಮು ಸುಮ್ನೆ ವೇಸ್ಟ್ ಆಗಿದೆ ಅಂದ್ರೂ ಕೂಡ ಯಾವಾಗ್ಲೂ ಹಾ 24x7 ಹಾ ಯಾವಾಗ್ಲೂ ಕರೆಂಟ್ ಇದ್ದೇ ಇರುತ್ತೆ. ನಮ್ಮ ಮನೆ ಕರೆಂಟ್ ಬಿಲ್ ಹಾ 3 ಲಕ್ಷ ಬರುತ್ತೆ ತಿಂಗಳಿಗೆ. 3 ಲಕ್ಷ 3 ಲಕ್ಷ ತಿಂಗಳಿಗೆ ಬರುತ್ತೆ ನಮ್ ಕರೆಂಟ್ ಬಿಲ್. ಅಷ್ಟು ಯೂಸ್ ಆಗುತ್ತೆ. ಇದು ಬರೀ ಏನಕ್ಕೂ ಯೂಸ್ ಇಲ್ಲ. ಹಾ ಇಲ್ಲಿ ಯಾರ್ಯಾರು ಇರಲ್ಲ, ಆಳುಗಳು ಬರ್ತಾರೆ ಯಾವ್ದಾರು ತಿಂಗಳಿಗೆ ಒಂದ್ಸುತ್ತು ಮನೆ ಕ್ಲೀನ್ ಮಾಡ್ತಾರೆ ಹೋಗ್ತಾರೆ. ಅದು ಬಿಟ್ಟು ಮತ್ತೆ ಯಾರ್ದಿಲ್ಲ. ಮತ್ತೆ ಆಳುಗಳಿಗೂ ಕೂಡ ಕೊಡಕ್ಕೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ ರೀತಿ ಇದೆ ಅಂದ್ರೆ 2 ಪ್ರಾಡಕ್ಟ್. ಹಾ ಆಳುಗಳಿಗೆ ಸಮೇತ ಗೊತ್ತಿಲ್ಲ ಇದು. ಹಾ ನಾವ್ ಇಲ್ಲೇ ಇಟ್ಟಿರ್ತೀವಿ ಅಂತ. ಹಾ ಇವು ಏನಿದಾವೆ ನಂಬರ್ 1 ಕಂಪ್ನಿ, ಹಾ ವರ್ಲ್ಡ್ ಅಲ್ಲೇ ನಂಬರ್ 1. ಆಳುಗಳಿಗೆ ಸಮೇತ ಎನರ್ಜಿ ಬರೋಕೆ ಹಾ ನಂಬರ್ 1 ಫುಡ್ ನ ಕೊಡ್ತೀವಿ ನಾವು. ಹಾ ಬಂದ ಆಳುಗಳಿಗೆ ಸಮೇತ ಲಕ್ಷಗಟ್ಲೆ ಸಂಬಳ. ಹಾ ಯಾರೇ ಒಬ್ರು ಒಂದೀಟ್ ಕೆಲಸ ಮಾಡೋಗ್ಲಿ, ಅವ್ರು ಏನೇ ಕೆಲಸ ಮಾಡೋಗ್ಲಿ, ಸ್ವಲ್ಪ ಹಿಂಗ್ ಉದ್ದಿ ಹೋಗ್ಲಿ, ಅವ್ರಿಗೆ ಲಕ್ಷಗಟ್ಲೆನೆ ಸಂಬಳ. ಹಾ ಅವ್ರು ಒಂದ್ಸರಿ ಹಿಂಗ್ ಬಂದು ನಮ್ಮನೆ ಒಳಗೆ ಕಾಲಿಟ್ಟು ಹಂಗೆ ಒಂದಿಟ್ಟು ಏನೋ ಮಾಡಿ ಆಚೆ ಹೋದ್ರು ಅಂದ್ರೆ ಅವ್ರಿಗೆ ಲಕ್ಷಗಟ್ಲೆನೆ ಕೊಡೋದು ನಾವು. ಕಮ್ಮಿ ಅಂತೂ ಯಾರಿಗೂ ಕೊಟ್ಟಿಲ್ಲ. ಬೇಕಾದ್ರೆ ನಮ್ಮನೇಲಿ ಕೆಲಸ ಮಾಡಿದಂತ ಎಲ್ಲರದು ಲೀಸ್ಟ್ ಕೊಡ್ತೀನಿ ನಾನು ನಿಮ್ಗೆ. ಅವ್ರನ್ನ ಬೇಕಾದ್ರೆ ಕೇಳಿ ಪ್ರಿಂಟ್ ಅವ್ರದ್ದು ಕೂಡ ಇಂಟ್ರೋ ತಗೊಳ್ಳಿ. ಇಂಟ್ರೋ ತಗೊಂಡೋಗ್ರಿ. ಅವ್ರಿಗೂ ಕೂಡ ಲಕ್ಷಗಟ್ಲೆನೆ ಕೊಡೋದು ನಾವು. ಹಾ ಇವೆಲ್ಲ ಲಕ್ಷಗಟ್ಲೆ. ಇವೆಲ್ಲ ಒಂದೊಂದು ಪ್ರಾಡಕ್ಟ್ ಲಕ್ಷಗಟ್ಲೆ. ಇವನ್ನ ಬರೀ ಆಳುಗಳಿಗೆ. ಇವು ಒಂದೇ ಇಲ್ಲಿ ಸಣ್ಣ ಕಾಳು ಇರ್ತವೆ ಇದ್ರೊಳಗೆ. ಇವನ್ನ ನಾವು ತಿನ್ನಲ್ಲ. ನಾವು ತಿನ್ನೋದು ಎಲ್ಲ ಬ್ರ್ಯಾಂಡೆಡ್. ಇದಕ್ಕೂ ಬ್ರ್ಯಾಂಡೆಡ್ ನಾವು ತಿನ್ನೋದು. ಆಳುಗಳಿಗೆ ಇಂಥ ಒಂದು ಫುಡ್ ನ ಕೊಡ್ತೀವಿ ನಾವು. ಇದರಿಂದ ಅವ್ರು ಒಂದೇ ತಿಂದ್ರು 2 ತಾಸು ಕಂಟಿನ್ಯೂ ಕೆಲಸ ಮಾಡ್ತಾರೆ. ಅಷ್ಟು ಪವರ್ಫುಲ್ ಇದಾವೆ. ಇವುಗಳನ್ನ ಅವರಿಗಾಗೆ ಇಟ್ಟಿರೋದಿಲ್ಲಿ. ಅವರಿಗೂ ಸಮೇತ ಇಲ್ಲಿದ್ದಾವೆ ಅಂತ ಗೊತ್ತಿಲ್ಲ. ಇದು ನೋಡಿ ನಮ್ ದೇವ್ರ ಫೋಟೋ. ಇದು ನೀವೇನ್ ಇಲ್ಲಿ ನೋಡ್ತಾ ಇದ್ರ ಜೇಡರ ಬಲೆ. ಹಾ ಇದನ್ನ ನೀವು ಇಂಟ್ರೋ ಮಾಡಕ್ ಯಾವಾಗ ಬರ್ತೀರಾ ಅಂದ್ರೆ ಹಾ ಅವಾಗ್ಲೇ ನಾನು ಇಲ್ಲಿ ಜೇಡದ್ರ ಕೈಯಾಗೆ ಕಟ್ಸಿರೋಂತ ಬಲೆ ಇದು. ಹಾ ನಾವಾಗೇ ಕಟ್ಸಿದಂತ ಬಲೆ. ಹಾ ಅಂದ್ರೆ ನಾವು ಸಾಕಿದಂತ ಜೇಡಗಳನ್ನ ಈ ರೂಮಿಗೆ ತಂದ್ ಬಿಟ್ಟಿದ್ವಿ. ಅವೆಲ್ಲ ಜೇಡ ಇಲ್ಲಿ ಕಟ್ಟಿದ್ದಾವೆ. ಅಂದ್ರೆ ನಮ್ಗೆ ಮನೆ ಒಂಥರ ಡೆಕೋರೇಷನ್ ಆಗಿರ್ಬೇಕು. ಸರ್ ಈಗ ಇಲ್ಲಿ ಇಂಟ್ರೋ ನಾವು ಡೆಕೋರೇಷನ್ ಆದ ಜೇಡ್ರ ಬಲೆ ಎಲ್ಲ ಇಟ್ಟಿದೀವಿ ಇಲ್ಲಿ. ಹಾ ಜೇಡ್ರ ಬಲೆ ಕೈಯಾಗ ಡೆಕೋರೇಷನ್ ಮಾಡಿಸಿದ್ವಿ ಮನಿನ. ಈಗ ಆ ಕಡೆ ಹೋಗೋಣ. ಆ ರೂಮಿಗೆ ಬನ್ನಿ ಹೋಗೋಣ. ಈಗ ಇದು ಸಾಮಾನ್ಯ ಡೋರ್ ಅಲ್ಲ, ಇದು ಮೆಗ್ನೀಷಿಯಾದಿಂದ ನಮಗಾಗಿ ತೆಗಿಯಕ್ಕಾಗಲ್ಲ ಸರ್. ನೀವ್ ಎಷ್ಟೇ ಗುದ್ದಾಡಿದ್ರು ತೆಗಿಯಕ್ಕಾಗಲ್ಲ ಈ ಡೋರ್ನ. ಆಗಲ್ಲ ಸರ್. ನಿಮ್ಗೆ ಎಷ್ಟೇ ಗುದ್ದಾಡಿದ್ರು ನಮ್ಮನೆ ಡೋರ್ನ ತೆಗಿಯಕ್ ಆಗಲ್ಲ. ಇದನ್ನ ಸರಿ ರೀ, ನಿಮ್ಗೆ ತ್ರಾಸಕ್ಕೆ ಸರ್. ಆಗಿರ್ಬೋದು. ಕೊಡಪಾನಕ್ಕೆ 32 ಲಕ್ಷ. ಒಂದೇ ಒಂದು ಕೊಡಪಾನ 32 ಲಕ್ಷ. ಇದಕ್ಕೆ ಎಷ್ಟು ಹಳೇವಾದ್ರು ಇಲ್ಲಿ ರ್ಯಾಂಕ್ ಅಲ್ಲೆಲ್ಲ ಕೊಡಪಾನಗಳು ಇದ್ವು. ನಾವ್ ಅವನ್ನ ಮಾರಿದ್ದೀವಿ. ರಾಗಿ ಮಿಷನ್. ನಾವೇನಾದ್ರೂ ರಾಗಿ ಹಾಕಿದ್ರೆ ಇಲ್ಲಿ ಹಿಟ್ಟಾಗಿ ಬರುತ್ತೆ ಅಂತ ಒಂದು ಮ್ಯಾಜಿಕಲ್ ಮಿಷನ್ ಇದು. ಈ ಮಿಷನ್ ನ ಬೆಲೆ ನಾವು ವರ್ಲ್ಡ್ ಅಲ್ಲಿ ತಗೊಂಡಿರೋದೆ 280 ಕೋಟಿ. 280 ಕೋಟಿ ಕೊಟ್ಟು ಇದನ್ನ ನಾವೇನಾದ್ರು ಫೋಟೋ ಹೊಡೆದು ನಾವು ಬಳಸಿ ಬಿಸಾಕಿರೋದು. ಇದು ಹಾಳಾಗಿ ಮೂಲೆ ಸೇರಿರೋದು. ಈ ಒಂದು ಪ್ರಾಡಕ್ಟ್ ನಾವೇನಾದ್ರು ಫೋಟೋ ಹೊಡೆದು ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಕೋತಿ ಚೌರ ಒಂದು ರಾಗಿ ಮಿಷನ್ ಅಂತ ಹಾಕಿದ್ರೆ ಇದನ್ನ ತಗೊಳಕ್ಕೆ ಜನ ಕಾಯ್ತಾ ಇದ್ದಾರೆ. ಅಂದ್ರೂ ನಾವು ಪಬ್ಲಿಸಿಟಿ ಮಾಡಿದ್ದಿಲ್ಲ. ನೀವೇನೋ ಇಂಟ್ರೋ ತಗೊಂತ ಇದ್ದೀರಾ ಅಂತ ನಾವ್ ಇಲ್ಲಿ ಹೇಳ್ತಾ ಇದೀವಿ ಅಷ್ಟೇ. ನಾವ್ ಇದನ್ನ ಇದುವರೆಗೂ ಪ್ರಮೋಷನ್ ಮಾಡಿದ್ದಿಲ್ಲ, ಈಗ ಮಾಡ್ತಾ ಇದೀವಿ. ಇದೊಂದು ಪ್ರಾಡಕ್ಟ್ ನಾವೇನಾದ್ರು ಫೋಟೋ ಹೊಡೆದು ಹಾಕಿದ್ರೆ ಇದಕ್ಕೆ ಲಕ್ಷಗಟ್ಲೆ ಕೊಟ್ಟು ತಗೊಂತಾರೆ. ಹಾಳಾಗಿರೋದು ಇದು 50 ಲಕ್ಷದ ಮ್ಯಾಲೆ ಹೋಗುತ್ತೆ. ಇದು ನಾವ್ 280 ಕೋಟಿ ತಗೊಂಡಂತ ಪ್ರಾಡಕ್ಟ್ ಹಾಳಾದ್ರೂ ಕೂಡ 50 ಲಕ್ಷದ ಮ್ಯಾಲೆ ಹೋಗುತ್ತೆ. ಇದೊಂದು ಬಲ್ಬ್ ಏನ್ ನೋಡ್ತಾ ಇದ್ದೀರಾ, ಇದು ಕೂಡ ಲಕ್ಷಗಟ್ಲೆನೆ ಹೋಗೋದು. ಹಾಳಾಗಿ ಬಿದ್ದಂತ ಬಲ್ಬ್ ಇದು ಹಾಳಾಗಿದೆ. ಇದನ್ನ ನಾವು ಪರ್ಚೇಸ್ ಮಾಡಿದ್ದು 420 ಕೋಟಿಗೆ. ಒಂದೇ ಬಲ್ಬ್
420 ಕೋಟಿಗೆ ಈ ಒಂದು ಬಲ್ಬ್ ನ ಪರ್ಚೇಸ್ ಮಾಡಿರೋದು. ಪರ್ಚೇಸ್ ಮಾಡಿದಂತ ಬಲ್ಬ್ ಈಗ ಇದ್ರ ಬೆಲೆ 2 ಕೋಟಿ ರೂಪಾಯಿ. 2 ಕೋಟಿ ರೂಪಾಯಿ ಇದಕ್ಕೆ.